ವೀಕ್ಷಕರೇ, ದಾವಣಗೆರೆ ಜಿಲ್ಲೆ ದಾವಣಗೆರೆ ಮಹಾನಗರ ಪಾಲಿಕೆಯಲ್ಲಿ ನಡೆತಕ್ಕಂಥ 2013 ಹಾಗೂ 14ನೇ ಸಾಲಿನಲ್ಲಿ ಆಯ್ಕೆ ಆದಂಥ 4 ನಂಬರ್ ವಾರ್ಡಿನ ಕೌನ್ಸಿಲರ್ ಹಾಗೂ 2013ರಲ್ಲಿ ನಗರಸಭೆ ಈ ದಾವಣಗೆರೆ ಮಹಾನಗರ ಪಾಲಿಕೆ ಆಗೋಕ್ಕಿಂತ ಮುಂಚಿತವಾಗಿ ಈ ನಗರಸಭೆಯಾಗಿತ್ತು. ಆ ನಗರಸಭೆಯಲ್ಲಿ 4 ತಿಂಗಳ ಅವಧಿಯಲ್ಲಿ ಅಧ್ಯಕ್ಷರಾಗಿದ್ದರು. ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅದೇ ರೀತಿಯಾಗಿ 2003ರಲ್ಲಿ ಅವರು ಯಾವ ರೀತಿ ಡೆವಲಪ್ಮೆಂಟ್ ಮಾಡಿದ್ದಾರೆ ಹಾಗೂ 2013 ಹಾಗೂ 14ನೇ ಸಾಲಿನಲ್ಲಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬಂದ ಮೇಲೆ ಅವಾಗ ಹೇಗೆ ಡೆವಲಪ್ಮೆಂಟ್ ಮಾಡಿದ್ದಾರೆ ಅವರಿಂದ ಕೇಳೋಣ. ಅದಕ್ಕಿಂತ ಮುಂಚಿತವಾಗಿ ಅವರಿಗೆ ನಮ್ಮ ನ್ಯಾಷನಲ್ ಗ್ರಾಮೀಣ ಟಿವಿ ಸೋಷಿಯಲ್ ಮೀಡಿಯಾ ಆನ್ಲೈನ್ ಚಾನಲ್ ವತಿಯಿಂದ ಒಂದು ಕಿರು ಕಾಣಿಕೆಯನ್ನು ನಾವು ನೀಡ್ತಾ ಇದ್ದೀವಿ. ಅವರು ಸ್ವೀಕರಿಸಬೇಕಂತ ಅವರಲ್ಲಿ ವಿನಂತಿ. ಕಿರು ಕಾಣಿಕೆಯನ್ನು ಸ್ವೀಕರಿಸೋದಕ್ಕೆ ಧನ್ಯವಾದಗಳು. 2003ರಲ್ಲಿ ನಗರಸಭೆ ಇದ್ದಾಗ 4 ತಿಂಗಳ ಅವಧಿಯಲ್ಲಿ ಅಧ್ಯಕ್ಷರಾಗಿದ್ದರು. 2013ರಲ್ಲಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬಂದ ಮೇಲೆ ಸದಸ್ಯರಾಗಿದ್ದರು. ಅವರು 2003ರಲ್ಲಿ ಹೇಗೆ ಡೆವಲಪ್ಮೆಂಟ್ ಮಾಡಿದ್ದಾರೆ, 2013ರಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಮಾಡಿದ್ದಾರೆ ಕೇಳೋಣ. ಸರ್ ನಮಸ್ಕಾರ. ಸರ್ ತಮ್ಮದೊಂದು ಕಿರು ಪರಿಚಯ ಸರ್. ಎ ವಿ ಅಬ್ದುಲ್ ರಹೀಮ್ ಅಂತ, ನಮ್ಮ ತಂದೆ ಎ ಬಾಬಾಜಾನ್ ಸಾಬ್ ಅಂತ. 4ನೇ ವಾರ್ಡ್ 18ನೇ ವಾರ್ಡ್ನಾಗೆ 2003ರಲ್ಲಿ ಕಾಂಗ್ರೆಸ್ ಪಾರ್ಟಿಯಿಂದ ನಾನು ಕ್ಯಾಂಡಿಡೇಟ್ ಆಗಿದ್ದೆ. ಬರೀ 21 ಓಟ್ನಾಗ ಗೆದ್ದಿದ್ದೆ. ಅವಾಗ ಗೆದ್ದ ಮೇಲೆ ಆ ಏರಿಯಾದಾಗ ಏನು ಕುಡಿಯೋ ನೀರು ಇದ್ದಿಲ್ಲ, ಚರಂಡಿಗಳು ಇದ್ದಿಲ್ಲ, ಆಮೇಲೆ ಅಂಡರ್ಗ್ರೌಂಡ್ ಲೈನ್ ಇದ್ದಿಲ್ಲ. ನಾನು ಗೆದ್ದ ಮೇಲೆ ರೋಡು, ಚರಂಡಿ, ಅಂಡರ್ಗ್ರೌಂಡ್ ಲೈನ್ ಎಲ್ಲ ಕೆಲಸ ಮಾಡಿದ್ದೆ. ಆ ಟೈಮ್ನಾಗೆ ಸುಮಾರು ನಾನು ಒಂದು 2.5-3 ಕೋಟಿ ರೂಪಾಯಿ ಕೆಲಸ ಆ ಏರಿಯಾದಾಗ ಮಾಡಿದ್ದೆ. ಆ ಏರಿಯಾ ನಂದು ವೈದ್ಯ ಎಲ್ಲ ಮುಗಿದ ಮೇಲೆ ನಗರಸಭಾ ಅಧ್ಯಕ್ಷ ಆದ 4 ತಿಂಗಳ ಪೂರ್ತಿ ಮುಗಿಯಿತು. 2008ರಾಗೆ ಮತ್ತು ನನಗೆ ಬಿ ಫಾರಮ್ ಕೊಡೋಕೆ ಬಂದು ಬೇಡ ಅಂತ ಬಿಟ್ಟೆ. 2013ರಾಗ ಮತ್ತು ನನಗೆ ಬಿ ಫಾರಮ್ ಕೊಟ್ಟರು ಕಾಂಗ್ರೆಸ್ ಪಾರ್ಟಿಯಿಂದ. ಮತ್ತು 2013ರಾಗ ಗೆದ್ದಿದ ಮೇಲೆ ಸುಮಾರು ನನಗೆ 17,800 ಚಿಲ್ಲರೆ ಓಟ್ ಬರ್ತಾವೆ ನನ್ನ ವಾರ್ಡ್ನಾಗೆ. ಏರಿಯಾ SSM ನಗರ, ಶಿವಾನಗರ, ಬೀಡಿ ಲೇಔಟು, ಮಂಡಕ್ಕಿ ಬಟ್ಟಿ ಲೇಔಟು, ಸಿದ್ದರಾಮೇಶ್ವರ ಬಡಾವಣೆ, ಹೆಗ್ಡೆ ನಗರ, ಆಮೇಲೆ ಸಿದ್ದರಾಮೇಶ್ವರ ಬಡಾವಣೆ, ಇದು ರಜಾನ್ ಮುಸ್ತಫಾ ನಗರ, ತಿರುಪುರ, ಆಮೇಲೆ ಜೋಗಲ್ ಬಾಬಾ ಲೇಔಟು. ಇಷ್ಟು ಏರಿಯಾದಾಗೆಲ್ಲ ನಾನು ಕೆಲಸ ಮಾಡಿದ್ದೀನಿ. ನಾನು ಕಾರ್ಪೊರೇಷನಿಂದ MLA ಗ್ರಾಂಡಿಂದ, ಮಿನಿಸ್ಟ್ರಿ ಗ್ರಾಂಡಿಂದ, ನಮ್ಮ ಕಾರ್ಪೊರೇಷನ್ ಗ್ರಾಂಡು ಎಲ್ಲ ಗ್ರಾಂಡ್ನಾಗ ಒಂದು 22-23 ಕೋಟಿ ರೂಪಾಯಿ ಕೆಲಸ ಮಾಡಿಸಿದ್ದಾನೆ. ಅಲ್ಲಿ ಮುಗಿದ ಮೇಲೆ ಈಗ 2 ತಿಂಗಳ ತಳಗೆ 3 ತಿಂಗಳ ತಳಗೆ ಸುಮಾರು SSM ನಗರ, ಆಮೇಲೆ ಜೋಗಲ್ ಬಾಬಾ ಲೇಔಟು, ಮುಸ್ತಫಾ ನಗರ, ಮಂಡಕ್ಕಿ ಬಟ್ಟಿ ಲೇಔಟು ಮತ್ತು ಸ್ಮಾರ್ಟ್ ಸಿಟಿಯಾಗೆ ಒಂದು 35-40 ಕೋಟಿ ಹಾಕ್ಕೊಂಡೆ ನಾನು ದುಡ್ಡು. ನಾನು ಈಗ ಅಲ್ಲಿ ಕೆಲಸ ನಡೆಯಾಕತ್ತೈತ್ರಿ. ಓಕೆ ಸರ್. 2003ರಲ್ಲಿ ಸದಸ್ಯರಾಗಿದ್ದಿರಿ, ನಗರಸಭೆಯ ಅಧ್ಯಕ್ಷರು ಆಗಿದ್ದಿರಿ 4 ತಿಂಗಳ ಅವಧಿಯಲ್ಲಿ. ಹಾಗೂ 2008ರಲ್ಲಿ ಬಿ ಫಾರ್ಮ್ ರಿಜೆಕ್ಟ್ ಮಾಡಿದ್ರಿ. 2013ರಲ್ಲಿ ಮತ್ತೆ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ತಾವು 4ನೇ ವಾರ್ಡಿಂದ ತಾವು ಆಯ್ಕೆಯಾದ್ರಿ. ಈ ವಾರ್ಡಿನಲ್ಲಿ ಬಂದ ಮೇಲೆ ಸಮಸ್ತ ಮತದಾರ ಇಲ್ಲಿನ ಕುಂದುಕೊರತೆಗಳನ್ನು, ಇದು ಯಾವುದೇ ಇರಲಿ, ಒಂದು ಮೂಲಭೂತ ಸೌಕರ್ಯ ಆಗಿರಲಿ, ಒಂದು ಆಶ್ರಯ ಮನೆ ಆಗಿರಲಿ, ಆ ಸಮಸ್ಯೆಗೆ ನಾವು ತಾವು ಕೂಡಲೇ ಹೇಗೆ ಸ್ಪಂದಿಸಿದ್ರಿ? ನಾನು 2008ರಲ್ಲಿ ತಾವು ಯಾಕೆ ರಿಜೆಕ್ಟ್ ಮಾಡಿದ್ರಿ? ನನ್ನ ಬೇಡ ನನ್ನಂತ ನಾನೇ ರಿಜೆಕ್ಟ್ ಮಾಡಿಬಿಟ್ಟೆ ಬೇಡ ಅಂತ ಅವಾಗ. ಆಮೇಲೆ 2013 ಕೊಟ್ಟರು ಆಶ್ರಯ ಮನೆದು ಹಕ್ಕುಪತ್ರ ಕೊಡ್ತಿದ್ದೀನಿ ನಾನು, ನಮ್ಮ ಶಾಸಕರಿಗೆ ಹಿಡ್ಕೊಂಡು, ಶಂಕರಪ್ಪರ ಹಿಡ್ಕೊಂಡು. ಆಮೇಲೆ ಆಶ್ರಯ ಮನೆ ಸಾಲ ಮನ್ನಾ ಮಾಡಿದ್ರು, ಹಕ್ಕುಪತ್ರ ಕೊಟ್ಟಿವಿ. ಆಮೇಲೆ ಇಲ್ಲೇ ಎಂಥದ್ದು ಸಿದ್ದರಾಮೇಶ್ವರ ಬಣ ಮತ್ತು ಹಕ್ಕುಪತ್ರ ಕೊಟ್ಟಿವಿ. ಆ ರೋಡ್ಗಳು CC ರೋಡ್ ಮಾಡ್ತಿದ್ವಿ, ಆ ತಾರ್ ರೋಡ್ ಮಾಡ್ತಿದ್ದೀವಿ, ಡ್ರೈನು, ಕುಡಿಯೋ ನೀರು ಎಲ್ಲ ನಮ್ಮ ಕೈಲ ಎಷ್ಟಾಗಿದೆ ಅಷ್ಟು ಕೆಲಸ ಮಾಡ್ತಿದ್ವಿ. ಈ 5 ವರ್ಷ ಅವಧಿಯಲ್ಲಿ ತಾವು ಮಾಡಿಸಿದ್ರಿ. 2003ರಲ್ಲಿ ಅಧ್ಯಕ್ಷರಾದಾಗ ಯಾವ ರೀತಿ ಕೆಲಸ ಮಾಡಿಸಿದ್ರಿ? ಅವಾಗೆಲ್ಲ ನಾವು ನಗರಸಭೆಗೆ ರೆವಿನ್ಯೂ ಕಲೆಕ್ಟ್ ಆಗಬೇಕು, ಕೆಲಸ ಮಾಡಿಸ್ಬೇಕು. ಅವಾಗ ಕಡಿಮೆ ಕೆಲಸ ಮಾಡ್ತಿದ್ವಿ ನಾವು. ಕಡಿಮೆ ಅಂದರೆ 2.5-3 ಕೋಟಿ ರೂಪಾಯಿ ಕೆಲಸ ಅವಾಗ. ಹೌದು. ಇವಾಗ ಇಷ್ಟೆಲ್ಲ ಕೆಲಸ ಮಾಡಿಸಿದ್ವಿ. ಈ ಅವಧಿಯಲ್ಲಿ ಎಷ್ಟು ಆಶ್ರಯ ಮನೆಯನ್ನು ತಮ್ಮ ಮಹಾನಗರ ಪಾಲಿಕೆಯಿಂದ ತಗೊಂಬಂದಿದ್ದೀರಿ? ಈ ಸತಿ ಈ ವಜೆಲ್ಲ ಹಿಂದೆ ಮಲ್ಲಿಕಾರ್ಜುನ ಮಿನಿಸ್ಟ್ರಿ ಇದಲ್ಲ 2002ರಾಗೆ, ಆವಾಗ ಸುಮಾರು 14,000 ಮನೆ ಕಟ್ಕೊಡ್ಯಾರ. ಮಲನಾಥ್ ನಮ್ಮ 1,400 ಮನೆ, 1,400 ಮನೆ ಆಶ್ರಯ ಮನೆ ಕೊಟ್ಟಿದ್ದೀರಿ. ಇವಾಗ ತಮ್ಮ ವಾರ್ಡಿನಲ್ಲಿ ತಾವು ಮುಂದಿನ ಆಕಾಂಕ್ಷವಾಗಿದ್ದೀರಿ ಹಾಗೂ ಲೋಕಸಭೆ ಚುನಾವಣೆ ಮುಂದೆ ಬರ್ತಕ್ಕಂಥ
ಒಂದನೇ ಹಂತ 18 ಏಪ್ರಿಲ್, ಲೋಕಸಭಾ ಚುನಾವಣೆಗೆ ಎರಡನೇ ನಾವು ಹಂತ 23-18 ಇದೆ. ಆದಷ್ಟು ನನ್ನ ವಾರ್ಡ್ನಾಗೆ 99% ನಾನು ಕಾಂಗ್ರೆಸ್ ಓಟ್ ಹಾಕಿಸ್ತೇನೆ. ಅದು ಹೇಗೆ ಸರ್? ನಮ್ಮ ಕೈಲಿ ಆಗದೆ ನಾವು ಹಾಕಿಸ್ತೀವಿ. ನಮ್ಮ ಕೈ ಜನ ಅದಾರೆ, ಓಟ್ ಹಾಕೋ ಮಾಡ್ತೀವಿ. 99% ನಾವು ಕಾಂಗ್ರೆಸ್ ಓಟ್ ಹಾಕಿಸ್ತೇವೆ ನಮ್ಮ ತೀರ್ಮಾನ. 99% ತಮ್ಮ ವಾರ್ಡಿನಿಂದ ತಾವು ಕಾಂಗ್ರೆಸ್ಗೆ ತೀರ್ಮಾನ ಅಂತ ಹೇಳ್ತಾ ಇದ್ದೀವಿ. ಮುಂದಿನ ಲೋಕಸಭೆ ಚುನಾವಣೆ ಬಗ್ಗೆ ತಾವು ಹೇಳಿದ್ರಿ. ಮಹಾನಗರ ಪಾಲಿಕೆ ಚುನಾವಣೆ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ನೆಕ್ಸ್ಟ್ ನಮ್ಮಲ್ಲಿ ಬಿ ಫಾರ್ಮ್ ಕೊಟ್ಟರೆ ಮತ್ತೆ ನಾನು ನಿಂತ್ಕೊಂತೇನೆ. ತಾವು ನಿಲ್ಕೊಂತೀರಾ, ಅದ್ರ ಬಗ್ಗೆ ನಾವು ಪ್ರಶ್ನೆ ಮಾಡ್ತಾ ಇಲ್ಲ. ಯಾಕಂದ್ರೆ ಯಾವ ಕೆಲಸ ಬಾಕಿ ಉಳಿದಿದೆ? ಇನ್ನು ಭಾಳ ಕೆಲಸ ಇದೆ, ನಾವು ಮಾಡೋ ನಾವು ಇಲ್ಲಿ ಭಾಳ ಕೆಲಸ ಇದೆ. ಇನ್ನೂ ಸುಮಾರು ಒಂದು 20-30 ಕೋಟಿ ಕೆಲಸ ಅದನ್ನು ಕೆಲಸ ಆಗಲ್ಲ, ಅಷ್ಟು ಕೆಲಸ ಇದೆ. ಥ್ಯಾಂಕ್ ಯು ಸರ್. ಇಲ್ಲಿನ ನೀರಿನ ಸಮಸ್ಯೆ, ರಸ್ತೆ ಸಮಸ್ಯೆ, ಈಗ ಮಂಡಕ್ಕಿ ಬಡ್ಡಿಗೆ 13 ಕೋಟಿ ಹಾಕಿದ್ರು ಕೆಲಸಕ್ಕೆ. ಸ್ಮಾರ್ಟ್ ಸಿಟಿಯಾಗಿ ಕೆಲಸ ನಡೆಯಾಗತ್ತೈತಿ. ನೀರಿಂದು ಪೈಪ್ಲೈನ್ ಕೆಲಸ ಮಾಡ್ತಾ ಇದ್ವಿ. ವಿಜಿಡಿದ ಕೆಲಸ ಆಗೈತಿ. ಈಗ 13 ಕೋಟಿ ಆಗಿ ಡ್ರೈನು ನಮಗೆ ಮೇಲೆ ಡ್ರೈನ್ ಮೇಲೆ ಸ್ಲಾಬ್ CC ರೋಡ್ಗಳು ಮಾಡಕತ್ತೀವಿ. ಡ್ರೈನು ಮೇಲೆ ಸ್ಲಾಬ್, ಡ್ರೈನ್ ಮೇಲೆ CC ರೋಡ್. ಈ ವಾರ್ಡ್ನಲ್ಲಿ ನೀರಿನ ಸಮಸ್ಯೆ ಬಗ್ಗೆ ನಾನು ಕೇಳ್ತಾ ಇದ್ದೀನಿ ಸರ್. ನೀರು ಸದ್ಯ 8 ದಿವಸ 8-9 ದಿವಸ ನೀರು ಕೊಡಕತ್ತೀವಿ ನಾವು. ಇನ್ನು 2-3 ತಿಂಗಳ ಹೋದರೆ 24 ಗಂಟೆ ನೀರು ಕೊಡಬೇಕಂತ ಹೇಳ್ತಾ ಇದ್ದಾರೆ. 24 ಗಂಟೆ ನೀರು ಕೊಡಬಹುದು ಅಂತ ಕೊಡ್ತೀರಿ. ತಮ್ಮ ವಾರ್ಡ್ನಲ್ಲಿ ನಮಗ್ ಗೊತ್ತಿದ್ದಂತೆ ಇನ್ನೂ ಕೆಲಸ ಸಾಕಷ್ಟು ಇದೆ ಅನ್ಸರ್ ಮಾಡೋದು. ಭಾಳ ಇದೆ ಅಂತ ನಾವು ಹೇಳ್ತಾ ಇದ್ದೇವೆ. ಒಂದೇ ಸಲ ಮುಗಿಯೋದಿಲ್ಲ ಇದು. ಮತ್ತೊಂದ್ಸಲಿ ಜನ ನಮ್ಗೆ ಆಶೀರ್ವಾದ ಮಾಡಿದ್ರೆ ಮತ್ತೆ ನಾವು ಗೆದ್ದು ಬಂದು ಕೆಲಸ ಮಾಡ್ತೀವಿ. ಕೊನೆಯದಾಗಿ ಮತದಾರ ಬಗ್ಗೆ ಲೋಕಸಭೆ ಚುನಾವಣೆ ಹಾಗೂ ಮತ್ತು ನಿಮ್ಮ ಮಹಾನಗರ ಪಾಲಿಕೆ ಚುನಾವಣೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀರಿ? ನಾವು 99% ಕಾಂಗ್ರೆಸ್ ಮಾಡಿಸ್ತೀವಲ್ರಿ ನಾವು. ಸರ್, ಕೊನೆಯದಾಗಿ ಎಲ್ಲ ನಿಮ್ಮ ಸಂಬಂಧಪಟ್ಟಂತ 41ನೇ ವಾರ್ಡಿನ ಮತದಾರರಿಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀರಿ? ಕಾಂಗ್ರೆಸ್ ಪಾರ್ಟಿ ಓಟ್ ಹಾಕಿದೆ ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಪಾರ್ಟಿ ಓಟ್ ಹಾಕಿದೆ ತಾವು ಹೇಳ್ತಾ ಇದ್ದೀರಿ. 41 ವಾರ್ಡ್ನಾಗ ಕಾಂಗ್ರೆಸ್ ಪಾರ್ಟಿ ಓಟ್ ಕೊಡು ಅಂತ ಹೇಳ್ತಾ ಇದ್ದೀವಿ. ಲೋಕಸಭೆ ಬಗ್ಗೆ ಮತ್ತು ಮಹಾನಗರ ಪಾಲಿಕೆ ಬಗ್ಗೆ ನಮ್ಮ ಮಹಾನಗರ ಪಾಲಿಕೆ ಮತ್ತು ನಾವು ಎಲ್ಲ ಆರಿಸ್ಬೇಕು. 41-45 ಆಗ್ತಾವಲ್ಲ, 45 ವಾರ್ಡ್ನಾಗ ಕಾಂಗ್ರೆಸ್ಗೆ ಓಟ್ ಕೊಡು ಅಂತ ಹೇಳ್ತೀವಿ. ಥ್ಯಾಂಕ್ ಯು ಸರ್. ವೀಕ್ಷಕರೇ, ತಾವು ಕೇಳಿದ್ರಲ್ಲ ತಾವು ನೋಡಿದ್ರಲ್ಲ ಇಷ್ಟೊತ್ತು 4ನೇ ವಾರ್ಡಿನ ಕೌನ್ಸಿಲರ್ ಆದಂಥವರು 2003ರಲ್ಲಿ 4 ತಿಂಗಳ ಅವಧಿಯಲ್ಲಿ ಅಧ್ಯಕ್ಷರಾಗಿದ್ದರು ನಗರಸಭೆದು. 2013ರಲ್ಲಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬಂದ ಮೇಲೆ ಅಭಿವೃದ್ಧಿಯನ್ನು ಪಣತೊಟ್ಟು ಅವರು ಆಯ್ಕೆಯಾಗಿದ್ದರು. ಹಾಗೂ ಅದೇ ರೀತಿಯಾಗಿ ಸತತವಾಗಿ ಕೆಲಸ ಕಾರ್ಯಗಳು ಮಾಡಿಕೊಂಡು 2008ರಲ್ಲಿ ಬಿಫಾರ್ಮ್ ರಿಜೆಕ್ಟ್ ಮಾಡಿದರು. ಹಾಗೂ ಮತದಾರ ಒತ್ತಾಯದಿಂದ ಹಾಗೂ ಪಕ್ಷದ ಒತ್ತಾಯದಿಂದ ಸತತವಾಗಿ ಅವರು 3 ಬಾರಿ ಕಾನ್ಸ್ಟೆಸ್ಟ್ ಮಾಡುವಂಥ ಅಭ್ಯರ್ಥಿಯಾಗಿ 1 ಬಾರಿ ಅದು ಅವರಿಗೆ ಬಿಫಾರ್ಮ್ ಕೈಯಲ್ಲಿ ಬಂದರೂ ಕೂಡ ರಿಜೆಕ್ಟ್ ಮಾಡಿಕೊಂಡಿದ್ರು. ಆದ ಕಾರಣದಿಂದ ಹಾಗೂ 2ನೇ ಬಾರಿ ಬಿಫಾರ್ಮ್ ರಿಜೆಕ್ಟ್ ಆಯಿತು. 3ನೇ ಬಾರಿ 2013 ಹಾಗೂ 2014ನೇ ಸಾಲಿನಲ್ಲಿ ಬರ್ತಕ್ಕಂಥ ಮಹಾನಗರ ವ್ಯಾಪ್ತಿಯಲ್ಲಿ ಹಾಗೂ ಪಕ್ಷದ ಒತ್ತಡ ಹಾಗೂ ಮತದಾರ ಒತ್ತಡದಿಂದ ಅವರು 3rd ಬಾರಿ ಅವರು ಆಯ್ಕೆಯಾದರು. ಅದೇ ರೀತಿಯಾಗಿ 3rd ಬಾರಿ ಆಯ್ಕೆಯಾದ ಮೇಲೆ ಕೂಡ ಅವರು ಸತತವಾಗಿ ಕೆಲಸ ಮಾಡಿಕೊಂಡು ಯಾವುದೇ ಒಂದು ಕುಂದುಕೊರತೆಯದಂತೆ ಎಲ್ಲ ಮತದಾರ ಸೇವೆಗಳನ್ನು ಒಂದೇ ರೀತಿಯಾಗಿ ಒಂದೇ ಭಾವನೆ ತಕ್ಕಂತೆ ಮಾಡ್ಕೊಂಡು ಬಂದಿದ್ದಾರೆ ಅವರು. ಹಾಗೂ ಮುಂದಿನ ದಿನಗಳಲ್ಲಿ ಲೋಕಸಭೆ ಚುನಾವಣೆ ಬಗ್ಗೆ ಅವರು ವಾರ್ಡಿನಿಂದ ಯಾವ ಟೈಪ್ ರಿಸಲ್ಟ್ ಬರುತ್ತೆ ಹಾಗೂ ಮಹಾನಗರ ಪಾಲಿಕೆಗೆ ಅವರು ವಾರ್ಡಿನಿಂದ ಅವರು ಮುಂದಿನ ಆಕಾಂಕ್ಷಿಯಾಗಿದ್ದಾರೆ, ಅವರಿಗೆ ಯಾವ ಟೈಪ್ ರಿಸಲ್ಟ್ ಬರುತ್ತೆ ವೀಕ್ಷಕರಿಗೆ ಕಾದು ನೋಡೋಣ. ಇವರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗ್ರಾಮೀಣ ಟಿವಿ ಚಾನಲ್. ಓಲ್ ಟು ಗ್ರಾಮೀಣ ಟಿವಿ ಕ್ಯಾಮರಾಮನ್ ಮುಕ್ತಾರ್ ಜೊತೆ ದಾದಾಫೀರ್, ದಾವಣಗೆರೆ ಮಹಾನಗರ ಪಾಲಿಕೆ 4ನೇ ನಂಬರ್ ವಾರ್ಡಿಂದ. ಜೈ ಹಿಂದ್.